ಸರ್ಕಾರದಿಂದ ಹಿಂದೂ ಕಾರ್ಯಕರ್ತರು ಟಾರ್ಗೆಟ್ ಆಗ್ತಿದ್ದಾರಾ ಅಂತ ದ್ವೇಷ ಭಾಷಣ ಬಿಲ್ಗೆ ಹಿಂದೂ ಸಂಘಟನೆಗಳು ಗರಂ ಆಗಿವೆ. ಈಗ ಸರ್ಕಾರದಿಂದ ಹಿಂದೂ ಕಾರ್ಯಕರ್ತರೇ ಟಾರ್ಗೆಟ್ ಆಗ್ತಿದ್ದಾರಾ? ದ್ವೇಷ ಭಾಷಣ ಬಿಲ್ಗೆ ಹಿಂದೂ ಸಂಘಟನೆಗಳೇ ಇದಾವಲ್ಲ ಗರಂ ಆಗಿವೆ. ಈಗ ವಿಧೇಯಕಕ್ಕೆ ಸಹಿ ಹಾಕದಂತೆ ಗವರ್ನರ್ಗೆ ಮನವಿ ಮಾಡಿದ್ದಾವೆ. ವಿಶ್ವ ಹಿಂದೂ ಪರಿಷತ್ನಿಂದ ರಾಜ್ಯಪಾಲರಿಗೆ ಮನವಿ ಹೋಗಿದೆ. ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ದೇವವ್ರತ್ ರಾವತ್ ನೇತೃತ್ವದಲ್ಲಿ ಗೆಹ್ಲೋಟ್ ಭೇಟಿಯಾಗಿದ್ದಾರೆ. ಸರ್ಕಾರ ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡಿದೆ, ಯಾವ ಕಾರಣಕ್ಕೂ ದ್ವೇಷ ಭಾಷಣ ಬಿಲ್ಗೆ ಸಹಿ ಹಾಕಬೇಡಿ ಅಂತ ಮನವಿ ಮಾಡಿದ್ದಾರಂತೆ. ಸರ್ಕಾರದಿಂದ ಬರೀ ಹಿಂದೂ ಕಾರ್ಯಕರ್ತರೇ ಯಾಕೆ ಟಾರ್ಗೆಟ್ ಆಗ್ತಾರೆ? ದ್ವೇಷ ಭಾಷಣ ಬಿಲ್ಗೆ ಹಿಂದೂ ಸಂಘಟನೆಗಳು ಗರಂ ಆಗಿರುವಂಥದ್ದು. ಜೊತೆಗೆ ಗವರ್ನರ್ಗೆ ಮನವಿ ಮಾಡಿದ್ದಾರೆ, ಯಾವ ಕಾರಣಕ್ಕೂ ವಿಧೇಯಕಕ್ಕೆ ಸಹಿ ಹಾಕಬೇಡಿ ಅಂದಿದ್ದಾರೆ. ವಿಶ್ವ ಹಿಂದೂ ಪರಿಷತ್ನಿಂದ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆಯಾಗಿದೆ. ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ದೇವವ್ರತ್ ರಾವತ್ ನೇತೃತ್ವದಲ್ಲಿ ಗೆಹ್ಲೋಟ್ ಅವರನ್ನ ಭೇಟಿ ಮಾಡಿ ಸರ್ಕಾರ ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡಿದೆ, ಯಾವ ಕಾರಣಕ್ಕೂ ದ್ವೇಷ ಭಾಷಣ ಬಿಲ್ಗೆ ಸಹಿ ಹಾಕಬೇಡಿ ಅಂತ ಹೇಳಿದ್ದಾರಂತೆ. ನಮ್ಮ ಘನವೆತ್ತ ರಾಜ್ಯಪಾಲರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ವಿ. ಅವ್ರ ಜೊತೆ ಮಾತಾಡ್ತಾ ಯಾವ ರಾಜ್ಯ ಸರ್ಕಾರ ಒಂದು ಹೇಟ್ ಸ್ಪೀಚ್ ಅಂದರೆ ಕರ್ನಾಟಕ ದ್ವೇಷ ಭಾಷಣ ಮತ್ತು ದೇಶ ಅಪರಾಧ ತಡೆಗಟ್ಟುವಿಕೆ ಮಸೂದೆ ತಂದಿದೆ. ಈ ಒಂದು ಮಸೂದೆಯಿಂದ ಹಿಂದೂ ಕಾರ್ಯಕರ್ತರನ್ನ ಮತ್ತು ಹಿಂದೂ ನಾಯಕರನ್ನ ಕಟ್ಟಾಕ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ಈ ಒಂದು ಮಸೂದೆಗೆ ನೀವು ಅನುಮತಿ ಕೊಡಬಾರದು ಅಂತೇಳಿ ನಾವು ರಾಜ್ಯಪಾಲರಲ್ಲಿ ಮನವಿ ಮಾಡಿದ್ವಿ. ರಾಜ್ಯಪಾಲರನ್ನ ಭೇಟಿ ಮಾಡಿದ್ವಿ. ಆ ವಿಷಯವಾಗಿ ರಾಜ್ಯಪಾಲರು ಇನ್ನೂ ಅದಕ್ಕೆ ಅನುಮತಿ ಕೊಟ್ಟಿಲ್ಲ, ಅದ್ರ ಬಗ್ಗೆ ಚಿಂತನೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ನಮ್ಮ ಘನವೆತ್ತ ರಾಜ್ಯಪಾಲರನ್ನ ಭೇಟಿ ಮಾಡ್ಲಿಕ್ಕೆ ಹೋಗಿದ್ವಿ. ಅವ್ರ ಜೊತೆ ಮಾತಾಡ್ತಾ ಯಾವ ರಾಜ್ಯ ಸರ್ಕಾರ ಒಂದು ಹೇಟ್ ಸ್ಪೀಚ್ ಅಂದರೆ ಕರ್ನಾಟಕ ದ್ವೇಷ ಭಾಷಣ ಮತ್ತು ದೇಶ ಅಪರಾಧ ತಡೆಗಟ್ಟುವಿಕೆ ಮಸೂದೆ ತಂದಿದೆ. ಈ ಒಂದು ಮಸೂದೆಯಿಂದ ಹಿಂದೂ ಕಾರ್ಯಕರ್ತರನ್ನ ಮತ್ತು ಹಿಂದೂ ನಾಯಕರನ್ನ ಕಟ್ಟಾಕ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡ್ತಾ ಇದೆ ಅಂತ ಹೇಳಿ ಈ ಒಂದು ಮಸೂದೆಗೆ ನೀವು विधानसभा फ्लोर में जो हेड स्पीच बिल पास किया है उसका विश्व हिंदू परिषद विरोध करता है। यह हिंदू समाज की अभिव्यक्ति को दबाने का प्रयास है और इसकी वजह से प्रशासन को इतने राइट्स और पुलिस को इतने राइट्स मिलेंगे, वो किसी भी स्वतंत्र व्यक्ति को दबा सकते हैं। इसका हम विरोध करते हैं। आदरणीय महामहिम राज्यपाल जी को मिलकर हमने आवेदन पत्र दिया है और इसको आगे राष्ट्रपति को भेजना और वहाँ यह बिल पास न हो, इस पर साइन न हो, इस प्रकार का हमने आवेदन पत्र दिया है और राज्य सरकार के इस प्रयास का हम घोर निंदा करते हैं। विधानसभा फ्लोर में जो हेड स्पीच बिल पास किया है उसका विश्व हिंदू परिषद विरोध करता है। यह हिंदू समाज की अभिव्यक्ति को दबाने का प्रयास है और इसकी वजह से प्रशासन को इतने राइट्स और पुलिस को इतने राइट्स मिलेंगे, वो किसी भी स्वतंत्र ಸರ್ಕಾರದಿಂದ ಹಿಂದೂ ಕಾರ್ಯಕರ್ತರೇ ಟಾರ್ಗೆಟ್ ಆಗ್ತಿದ್ದಾರೆ, ಯಾವ ಕಾರಣಕ್ಕೂ ದ್ವೇಷ ಭಾಷಣ ಬಿಲ್ಗೆ ಸಹಿ ಹಾಕಬೇಡಿ ಅಂತ ಗವರ್ನರ್ಗೆ ಮನವಿ ಮಾಡಿದ್ದಾರೆ. ದೇವವ್ರತ್ ರಾವತ್ ನೇತೃತ್ವದಲ್ಲಿ ರಾಜ್ಯಪಾಲರನ್ನ ಭೇಟಿಯಾಗಿ ವಿಶ್ವ ಹಿಂದೂ ಪರಿಷತ್ನಿಂದ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆಯಾಗಿದೆ. ವಿಧೇಯಕಕ್ಕೆ ಸಹಿ ಹಾಕಬೇಡಿ ಅಂತ ಅಂತಿದ್ದಾವೆ ಹಿಂದೂ ಪರ ಸಂಘಟನೆಗಳು. ಸರ್ಕಾರದಿಂದ ಪದೇ ಪದೇ ಹಿಂದೂ ಕಾರ್ಯಕರ್ತರೇ ಟಾರ್ಗೆಟ್ ಆಗ್ತಾರೆ. ದ್ವೇಷ ಭಾಷಣ ಬಿಲ್ಗೆ ಹಿಂದೂ ಸಂಘಟನೆಗಳು ಈಗ ಗರಂ ಆಗಿರುವಂಥದ್ದು. ರಾಜ್ಯಪಾಲರನ್ನ ವಿನಂತಿ ಮಾಡಿದ್ದಾರೆ, ಹಿಂದೂಗಳೇ ಪದೇ ಪದೇ ಟಾರ್ಗೆಟ್ ಆಗ್ತಾರೆ, ಯಾವ ಕಾರಣಕ್ಕೂ ಸಹಿ ಹಾಕಬೇಡಿ ಅಂತ ಹೇಳಿ ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯಪಾಲರನ್ನ ಭೇಟಿ ಮಾಡಿ ದೇವವ್ರತ್ ರಾವತ್ ನೇತೃತ್ವದಲ್ಲಿ ಗೆಹ್ಲೋಟ್ ಅವರಿಗೆ ಮನವಿ ಮಾಡಿದ್ದಾರೆ. ಸರ್ಕಾರ ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡಿದೆ, ಹಾಗಾಗಿ ಯಾವ ಕಾರಣಕ್ಕೂ ದ್ವೇಷ ಭಾಷಣ ಬಿಲ್ಗೆ ಸಹಿ ಹಾಕಬೇಡಿ ಅಂತ ಹೇಳಿದ್ದಾರೆ. ರಾಜ್ಯದಲ್ಲಿ ಏನು ದ್ವೇಷ ಭಾಷಣ ಪ್ರತಿಬಂಧಕವನ್ನ ಈ ವಿಧೇಯಕವನ್ನ ಜಾರಿ ಮಾಡಬೇಕು ಅಂತಿದೆ. ಈ ಒಂದು ಸಿದ್ಧತೆಯ ಹಿನ್ನೆಲೆಯಲ್ಲೇ ಈಗ ವಿಶ್ವ ಹಿಂದೂ ಪರಿಷತ್ನಿಂದ ರಾಜ್ಯಪಾಲರಿಗೆ ಮನವಿ ಸಲ್ಲಿಕೆಯಾಗಿರುವಂಥದ್ದು. ವಿಧಾನಮಂಡಲದಲ್ಲಿ ಅಂಗೀಕೃತವಾಗಿರುವ ವಿಧೇಯಕಕ್ಕೆ ಅಂಕಿತ ಹಾಕಬೇಡಿ ಅಂತ ರಾಜ್ಯಪಾಲರನ್ನ ಮನವಿ ಮಾಡಿಕೊಂಡಿದ್ದಾರೆ. ಬೆಂಗಳೂರಿನ ಲೋಕಭವನದಲ್ಲಿ ಇಂದು ಭೇಟಿ ಮಾಡಿ ಮನವಿಯನ್ನು ಸಲ್ಲಿಕೆ ಮಾಡಲಾಗಿದೆ. ವಿಶ್ವ ಹಿಂದೂ ಪರಿಷತ್ ರಾಷ್ಟ್ರೀಯ ಕಾರ್ಯದರ್ಶಿ ದೇವವ್ರತ್ ರಾವತ್ ನೇತೃತ್ವದಲ್ಲಿ ಭೇಟಿಯಾಗಿದೆ.